ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಯಾಕೆ ಸುಧಾಕರ, ಯಾಕೆ ಹಿಂಗೆ ಕೂತ್ಕೊಂಡ್ಬಿಟ್ಟೆ? ಅಲ್ಲ ಕಳ್ಳ, ಆ ರೌಡಿಗಳು ಬಡ್ಡಿ ವಸೂಲಿ ಇವತ್ತೇ ಬರ್ತಾರ. ಹ್ಞೂ, ಮತ್ತು ಪದ್ಮಿನಿ ಅಳಿ ಅಂದರು ಇವತ್ತೇ ಶಾಸ್ತ್ರಕ್ಕಿಲ್ಲಕ್ಕೆ ಬರ್ತಾರ. ಹ್ಞೂ ಅಣ್ಣ, ಯಾಕೆ ಏನಾಯ್ತು? ತೆಪ್ ಮಾಡಿಬಿಡ್ರಿ ಕಣ್ಣ ನೀವು. ಅಲ್ಲ ಕಳ್ಳ, ಇವತ್ತೇ ಇಲ್ಲಿ ಯಾಕಲ ಆ ಶಾಸ್ತ್ರ ಮಾಡ್ಕೋದ್ರಿ? ಈಗ ನೋಡು, ಈಗಿರ್ತಾವ ಅಳಿಯ ಮಗಳು ಮುಂದೆ ನಿನ್ನ ಮಾನ ಕಳ್ಕತೆ ಭುಜಂಗ. ಬಡ್ಡಿಗೆ ಸಾಲ ಕೊಟ್ಟವರು ಬರ್ತೀನಿ ಅಂದರೆ ಟೈಮ್ಗೆ ಕರೆಕ್ಟಾಗಿ ಬರ್ತಾರೆ. ಆ ಟೈಮ್ನಾಗ ನಿನ್ನ ಹತ್ರ ಏನಾದ್ರು ದುಡ್ಡಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾದರೆ ಮುಖ ಮುತ್ತಿ ನೋಡೋಕ್ಕಿಲ್ಲ, ಮನೆಯಾಗಿರೋ ಸಾಮಾನೆಲ್ಲ ಎತ್ತು ಹೊರಗೆ ಹಾಕ್ತಾರೆ. ಅಂತ ಕೆಲಸ ಆಗೋಯ್ತು. ನೀನು ಹೇಳ್ದಲ್ಲ ಆ ಜೊತೆ ಸಿಕ್ಕಿವೆ ಅಂತ, ಆ ದುಡ್ಡು ಬಂದ್ಬಿಟ್ರೆ ನಮ್ಮ ಸಮಸ್ಯೆನ ಬಗೆಹರ್ತಲ್ಲ. ಅದು ಹಂಗೆ ಆಗಕ್ಕಿಲ್ಲ ಕಣ್ಣ. ನೋಡು, ಆ ಚೀಟಿ ಎತ್ಕೊಂಡು ಹೋದವನು ಈಗ ತಾನೇ ಪೊಲೀಸ್ನವ್ರ ಕೈಗೆ ಸಿಕ್ಕವ್ರೆ. ಅವರು ಅವ್ನು ಬಾಯಿ ಬಿಡಿಸ್ಬೇಕು, ಅವ್ನು ದುಡ್ಡು ಎಲ್ಲಿ ಮಡ್ಗವನೇನೋ ಗೊತ್ತಾಗಬೇಕು. ಆಮೇಲೆ ಪೊಲೀಸ್ನವ್ರು ಎಲ್ಲರ ದುಡ್ಡು ಲೆಕ್ಕಾಚಾರ ಮಾಡಬೇಕು. ಏನಿಲ್ಲ ಅಂದರೂ ಆ ದುಡ್ಡು ನಿನ್ನ ಕೈಗೆ ಬರಬೇಕು ಅಂದರೆ 1 ತಿಂಗಳು ಮ್ಯಾಕ್ ಆಗ್ತದೆ. ಒಂದು ತಿಂಗಳ? ಭುಜಂಗ, ನೀನೀಗ ಆ ಬಡ್ಡಿ ದುಡ್ಡಿಗೆ ಬೇರೆ ಏನಾರ ವ್ಯವಸ್ಥೆ ಮಾಡ್ಕೋಬೇಕಣ್ಣ. ಈಗ ಹಿಂಗಾದ್ರೂ ಮಾಡಿ ಈ ಹಾಲನ್ನ ಪೂರ್ವಿನೇ ತಗೊಂಡೋಗೋ ಹಂಗೆ ಮಾಡಬೇಕಲ್ಲ. ನಂದನ್ ಅವರು ಪೂರ್ವಿ ಒಟ್ಟಿಗೆನೇ ದೇವಸ್ಥಾನ ಒಳಗೆ ಹೋಗ್ಬೇಕು. ಏನು ಮಾಡಲಿ? ಬಾ, ಕೊಡೋದನ್ನ. ಬೇಡ ಬೇಡ, ನಾನೇ ತಗೊಬರ್ತೀನಿ. ಸರಿ ಬಾ. ಎದರ ಪದ್ಮಿನಿ, ಏನಾಯ್ತು? ಕಾಲು ಹುಡುಕ್ತು ಅನ್ಸುತ್ತೆ, ನೋವ್ತಿದೆ. ಸರಿ ಸರಿ ಬಾ, ಕೂತ್ಕೊಂಡ್ಬಿಡು. ಹುಷಾರು, ಬಾ. ಮೆತ್ಗೆ ಮೆತ್ಗೆ. ಓ, ಈಗಲಾದ್ರೂ ಕೂಡ ಇಟ್ಕೋತೀನಿ. ಇಲ್ಲ, ನಿಮ್ಮ ಕೈ ಕೊಟ್ರೆ ಎಲ್ಲೆಲ್ಲೋ ಇಟ್ಟು ಮೈಗೆ ಮಾಡ್ತೀರಾ, ಮಾತಿನ ಬರ್ದಲ್ಲಿ ಬೀಳ್ಸೇ ಬಿಡ್ತೀರಾ. ಪೂರ್ವಿ, ನೀನು ತಗೊಳ್ಳೇ ಇದ್ನ? ಈ ತಮ್ಗೆ ಇಟ್ಕೊಂಡೆ ಇಳಿಯಕ್ಕೆ ಹೋಗಿ ಈ ಥರ ಮಾಡ್ಕೊಂಡೆ. ತುಂಬ ನೋಯ್ತಿದ್ಯಾ ಅಕ್ಕ? ಅಯ್ಯೋ, ಈಗೇನು ಮಾಡೋದು? ಹಾಸ್ಪಿಟಲ್ಗೆ ಹೋಗೋಣ ಬಾ. ಇಷ್ಟಕ್ಕೆಲ್ಲ ಹಾಸ್ಪಿಟಲ್ಲ? ಒಂದು ಕೆಲಸ ಮಾಡಿ, ನೀವಿಬ್ಬರು ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸ್ಕೊಂಡು ಬನ್ನಿ. ಪೂರ್ವಿ, ಹೋಗೆ. ಅಕ್ಕ, ನಾನು ಈ ಹಾಲನ್ನ ತೊಗೊಂಡೋಗ್ಬೇಕಾ? ಶಾಸ್ತ್ರದ ಪ್ರಕಾರ ನೀನಲ್ವ ತೊಗೊಂಡು ಹೋಗಬೇಕು. ನನ್ನ ಕೈಲಿ ಆಗ್ತಿಲ್ಲ ಪೂರ್ವಿ. ಇಲ್ಲಿ ಗಂಟ ಬಂದು ಮತ್ತೆ ವಾಪಸ್ ಮನೆಗೆ ಹೋದ್ರೆ ಮನೇಲಿ ಅತ್ತೆ ಬೇಜಾರು ಮಾಡ್ಕೊತಾರೆ. ನೀನು ಹೋಗಿ ಅಭಿಷೇಕ ಮಾಡಿಸ್ಕೊಂಬಾ. ಅಲ್ಲ ಪದ್ಮಿನಿ, ನೀನಿಲ್ದೆ ನಂದನ್ ಅವರೇ ಲೇಟ್ ಆದರೆ ದೇವಸ್ಥಾನ ಬಾಗ್ಲಾಗ್ತಾರೆ. ನೀವು ಹೋಗಿ.
ಅಂತೂ ನಾನು ಅನ್ಕೊಂಡಂಗೆ ಆಯ್ತು. ಇದೇ ನಿಜವಾದ ಜೋಡಿ. ಜೀವನ ಪರ್ಯಂತ ಇವ್ರು ಹಿಂಗೆ ಜೊತೆಯಾಗಿರ್ಬೇಕು. ಯಾವ್ರೆ ಪೂರ್ವಿಂಗಂತನವರು ಹತ್ರ ಆಗೋ ಹಂಗೆ ಮಾಡು, ಜೊತೆಯಾಗಿ ಬದುಕ ಹಂಗೆ ಮಾಡು. ಅದೇ ನನಗೆ ನೆಮ್ಮದಿ ಕೊಡೋದು. ಅದೇ ನಿಜವಾದ ನ್ಯಾಯ. ಚೆನ್ನಾಗಿದೆಯಲ್ವಾ ಈ ಫೋಟೋ? ಜಯಂತಿ, ಮದ್ವೆದ್ ಒಂದಷ್ಟು ಫೋಟೋಸ್ ಬಂದಿದೆ, ನೋಡೋಣ ಬಾ. ಅಕ್ಕ ಇಷ್ಟು ಬೇಗ ಬಂದ್ಬಿಡ್ತಾ? ಜಯಂತಿ, ಈ ಫೋಟೋ ನಿನ್ ಸೀರೆ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಪಾಪ ಚಂಚಲ ಅವಳು ಮಿಸ್ ನೋಡಿ. ಅವಳು ಬರ್ಲಿ, ಅವಳು ಬಂದ್ಮೇಲೆ ಎಲ್ಲರೂ ಸೇರಿ ಒಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡ್ಬಿಡೋಣ. ಪಾಪ ಜನಾರ್ದನನು ಹೇಳ್ತಾ ಇದ್ದ, ಈ ಕ್ಯಾಮ್ರಾ, ಈ ಫೋಟೋ ಇದನ್ನೆಲ್ಲ ಯಾಕೆ ಕಂಡು ಹಿಡಿದ್ರೋ ಗೊತ್ತಿಲ್ಲ, ಆದ್ರೆ ಮುಗ್ದೋಗಿರೋ ಸಂಭ್ರಮನ ಮತ್ತೆ ಮತ್ತೆ ಕಣ್ಮುಂದೆ ತರೋ ಶಕ್ತಿ ಈ ಫೋಟೋ ವಿಡಿಯೋಗಳಲ್ಲಿದೆ. ಇದನ್ನೆಲ್ಲ ನೋಡಿದ್ರೆ ಎಷ್ಟು ಖುಷಿ ಆಗತ್ತಲ್ವಾ? ಹೌದು ಅಕ್ಕ, ಮಕ್ಕಳು ಮದುವೆ ಮಾಡಿ ಸಂತೋಷ ಪಡೋದಲ್ಲಿರೋ ಸಾರ್ಥಕತೆ ಇನ್ಯಾವುದ್ರಲ್ಲೂ ಇಲ್ಲ ನೋಡಿ. ಅಕ್ಕ, ನೀವು ತುಂಬಾ ಪುಣ್ಯ ಮಾಡಿದ್ರಿ. ಇಂಥ ಭಾಗ್ಯ ಎಲ್ರಿಗೂ ಸಿಗಲ್ಲ. ಈಗ ನನ್ನೇ ನೋಡಿ, ನನ್ನ ಜೀವನದಲ್ಲಿ ಅಂತ ಸಾರ್ಥಕತೆ ಯಾವತ್ತೂ ಬರೋದೇ ಇಲ್ಲ. ನನಗೂ ಆ ಭಾಗ್ಯ ಇತ್ತು, ಆದರೆ ಕೈ ತಪ್ಪೋಯ್ತು. ಜಯಂತಿ, ನನಗೆ ಗೊತ್ತು ಈ ವಿಷಯದಲ್ಲಿ ನಿನಗೆ ನನ್ನ ಮೇಲೆ ತುಂಬ ಬೇಸರ, ಕೋಪ ಇದೆ. ಆದರೆ ಈಗಲೂ ಹೇಳ್ತೀನಮ್ಮ, ಅದೆಲ್ಲ ಆಕಸ್ಮಿಕ ಅಷ್ಟೇ. ನಾನು ಬೇಕು ಅಂತ ಏನು ಮಾಡಿಲ್ಲ ಕಣಮ್ಮ. ಅಯ್ಯೋ, ಇರ್ಲಿ ಬಿಡಿ ಅಕ್ಕ, ಅವ್ರವ್ರ ಪ್ರಕಾರ ಅವರು ಒಳ್ಳೆಯವರೇ. ಆದರೆ ನೋವು ತಿಂದಿರೋ ಜೀವ ಏನಾದರೂ ಹೇಳಿದ್ರೆ ಸಾಕು ಕೆಡ್ದಾಗ ಕಾಣುತ್ತೆ. ಹಾ, ನನ್ನ ಬೇಜಾರಿದ್ದಿದೆ ಬಿಡಿ. ವಾಸಿ ಆಗದಿರೋ ಗಾಯಕ್ಕೆ ಸಂಬಂಧನೇ ಇಲ್ದಿರೋ ಔಷಧಿಗಳು ಈ ಮನೇಲಿ ಎಲ್ಲರೂ ಹಚ್ತಾನೆ ಇರ್ತಾರೆ. ಸಾಲದು ಅಂತ ಗಾಯದ ಮೇಲೆ ಆಗಾಗ ಬರೆ ಬೀಳ್ತಾನೆ ಇರುತ್ತೆ ಈ ಮನೇಲಿ. ನನ್ನ ನೋವು ನನ್ಗಿರ್ಲಿ ಬಿಡಿ. ಪಾಪ ನೀನು ಅನ್ಕೋಬೇಡಿ. ಜಯಂತಿ, ಇಷ್ಟು ವರ್ಷ ನಾನು ಇದ್ಗೇನು ಹೇಳಿಲ್ಲಮ್ಮ, ಆದ್ರೆ ಈಗ ನನ್ನ ಕೈಲಿ ಸುಮ್ಮನೆ ಇರೋಕ್ಕಾಗ್ತಾ ಇಲ್ಲ. ನೀನು ತಪ್ಪು ಮಾತಾಡ್ತಾ ಇದೆಯಾ ಜಯಂತಿ? ಅಯ್ಯೋ, ನೀವ್ಯಾಕೆ ವಾಪಸ್ ಬಂದ್ರಿ? ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ. ನಿನ್ ಬಿಟ್ಟು ಹೋಗಲ್ಲ ಪದ್ಮಿನಿ. ಶಾಸ್ತ್ರ ಇರೋದೇ ಗಂಡ ಹೆಂಡತಿ ಒಟ್ಟಿಗೆ ಹೋಗ್ಬೇಕು ಅಂತ. ನೀನು ನನ್ನ ಜೊತೆ ಬಾ. ನನ್ನ ಕೈಲಿ ಬರಕ್ ಆಗ್ತಿಲ್ಲ. ನನ್ನ ಕಾಲು ನೋವು ಅಂತ ಹೇಳಲಿಲ್ವಾ? ಎಲ್ಲದಕ್ಕೂ ಶಾಸ್ತ್ರ ಸಂಪ್ರದಾಯ ಅಂತಿರ್ತೀಯಾ? ಇವಾಗ ಶಾಸ್ತ್ರ ಮುರಿದ್ರೆ ಪರವಾಗಿಲ್ವಾ? ನಂಗದೆಲ್ಲ ಗೊತ್ತಿಲ್ಲ. ನಿನ್ನ ಬಿಟ್ಟು ನಾನು ದೇವಸ್ಥಾನದೊಳಗೆ ಹೋಗಲ್ಲ. ನೀವ್ ಯಾಕೆ ಎಲ್ಲದಕ್ಕೂ ಚಿಕ್ಕ ಮಗು ತರ ಹಠ ಮಾಡ್ತೀರಾ? ನಾನಾ ಹಠ ಮಾಡ್ತಿರೋಳು ನೀನು? ಅಲ್ಲ, ನಾನೇನು ಮಹಾ ಕೇಳ್ಬಿಟ್ಟೆ? ಇಲ್ಲಿ ತನಕ ಬಂದಿದ್ಯಾ, ದೇವಸ್ಥಾನದ ಒಳಗೂ ಬಾ ಅಂತ ಕೇಳಿದೆ. ನೀನು ಬರ್ದೆ ಸಂಪ್ರದಾಯ ಕಂಪ್ಲೀಟ್ ಆಗಲ್ಲ ಪದ್ಮಿನಿ. ಪ್ಲೀಸ್ ಬಾ. ಅಯ್ಯೋ, ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ನನ್ಗೊಂದು ಹೆಜ್ಜೆನೂ ಇಡಕ್ಕಾಗ್ತಿಲ್ಲ. ಇನ್ನ
ಅಷ್ಟೊಂದು ಮೆಟ್ಲು ಹೆಂಗತ್ಲಿ? ಹಬ್ಬ, ಅಕ್ಕ ಭಾವನ ಹತ್ರ ಮಾತಾಡ್ತಾ ಇದ್ದಾಳೆ. ಎಲ್ಲಿ ಮೊದಲು ನನಗೆ ಅಕ್ಕ ಇರಲ್ವೇನೋ ಅಂದ್ಕೊಂಡಿದ್ದೆ. ನಿಧಾನಕ್ಕೆ ಎಲ್ಲ ಸರಿ ಹೋಗೋ ಲಕ್ಷಣ ಕಾಣ್ತೈತೆ. ಇಬ್ಬರು ಹಿಂಗೆ ಖುಷಿಯಾಗಿದ್ಬಿಟ್ರೆ ಸಾಕುದಿ ಅವ್ರೆ. ಸುಮ್ಕೆ ಟೈಮ್ ವೇಸ್ಟ್ ಮಾಡಬೇಡಿ. ಪೂರ್ವಿ ಜೊತೆ ಹೋಗಿ ನನಗೆ ಪ್ರಸಾದ ತಂದ್ಕೊಡಿ ಸಾಕು. ಆಗಲ್ಲ, ನಾನು ನನ್ನ ಹೆಂಡತಿ ಜೊತೆನೇ ಹೋಗೋದು. ಬರಲ್ಲ ಅಂತ ಬೇಜಾರು ನಕ್ರ ಮಾಡ್ತಿದ್ಲು, ಅದಕ್ಕೆ ಎತ್ತಾಕೊಂಬಂದೆ ನಿಮ್ಮ ಅಕ್ಕನ. ಸೊ ಫಿಲ್ಮಿ ಅಲ್ಲ. ಅವ್ರೆ, ಅಕ್ಕನಿಗೆ ಎಷ್ಟು ಒಳ್ಳೆ ಹುಡುಗನ್ನ ಕೊಟ್ಟಿದ್ಯಾ. ಇವರಿಬ್ರು ಯಾವತ್ತಿಗೂ ಹಿಂಗೆ ಇರಲಿ. ಭಾವ ಯಾವತ್ತೂ ಅಕ್ಕನ್ನ ಇಷ್ಟೇ ಪ್ರೀತಿ ಮಾಡಲಿ.